ಈ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರ ಜೀವನನೇ ಹಿಂಗೆ. ಒಂದು ಸರಿ ಈ ಮನೆ ಜವಾಬ್ದಾರಿ ತಲೆ ಮೇಲೆ ಬಂದಮೇಲೆ ನಾವು ಕಂಡಿರೋ ಕನಸಿಲ್ಲ ನಮ್ಮಿಂದ ಹಂಗೆ ದೂರನೇ ಹೋಗ್ಬಿಡುತ್ತೆ. ಫಸ್ಟು ಶುರು ಆಗೋದೇ ಈ ಎಜುಕೇಷನ್ ಲೋನ್. ಒಂದು ಜಾಬ್ಗೋಸ್ಕರ ನಾವು ಕಷ್ಟಪಟ್ಟು ಹಂಗೋ ಹಿಂಗೋ ಮಾಡಿ ಎಜುಕೇಷನ್ ತೊಗೊಂಡು ಎಜುಕೇಷನ್ ಮುಗಿಸಿ ಜಾಬ್ ಮಾಡಬೇಕಂತ ಹೊರಟ್ರೆ ಫಸ್ಟ್ ಸಿಕ್ಕಾಕೋದು ಈ ಎಜುಕೇಷನ್ ಲೋನ್. ಏನೋ ಒಂದು ಜಾಬ್ ಸಿಗುತ್ತೆ ಹಂಗೆ ಆಯಿತು ಅಂದ್ಕೊಂಡು ಮುಂದೆ ಹೋಗೋಣ ಅಷ್ಟರಲ್ಲಿ ಬೈಕ್ ಲೋನ್. ಒಂದಿಷ್ಟು ದಿನ ಆದಮೇಲೆ ಪ್ರಮೋಷನ್ ಆಗುತ್ತೆ ಮತ್ತು ಕಾರ್ ಲೋನು. ಈ ಎಜುಕೇಷನ್ ಲೋನು, ಬೈಕ್ ಲೋನು, ಕಾರ್ ಲೋನು, ಆ ಲೋನು, ಈ ಲೋನು ಎಲ್ಲ ತುಂಬಷ್ಟರಲ್ಲಿ ಇನ್ನೊಂದು ಬರುತ್ತೆ, ದರಿದ್ರವಾದ ಲೋನು, ಮದುವೆ ಲೋನ್. ಈ ಹುಡುಗಿ ತಾಳಿ ಕಟ್ತೀವಿಲ್ಲೋ ಗೊತ್ತಿಲ್ಲ, ಆದರೆ ಲೋನ್ ಮಾತ್ರ ಕಟ್ತಾನೇ ಇರ್ತೀವಿ. ಈ ಲೋನು ಮತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗಿರುತ್ತೆ ಅಂದರೆ ಸಂಬಂಧ ಒಂಥರ ಈ ಅಕ್ರಮ ಸಂಬಂಧ ಇದ್ದಂಗೆ. ಒಳಗಡೆ ಅನುಭವಿಸೋಕ್ಕಾಗಲ್ಲ, ಹೊರಗಡೆ ತೋರ್ಸೋಕ್ಕಾಗಲ್ಲ, ಹಂಗಿರುತ್ತೆ ಈ ಲೋನ್ಗಳು. ಇದೆಲ್ಲ ಆದಮೇಲೆ ಒಂದು ದೊಡ್ಡ ಲೋನ್ ಬರುತ್ತೆ, ಹೋಮ್ ಲೋನ್. ಈ ಮನೆ ಕಟ್ಟಿ ನಾವು ಗೃಹ ಪ್ರವೇಶ ಮಾಡೋಷ್ಟರಲ್ಲಿ ಈ ಲೋನ್ ಕಟ್ಟಿ ನಾವು ಬೀದಿಗೆ ಬಂದ್ಬಿಡ್ತೀವಿ. ಇಷ್ಟೆಲ್ಲ ಲೋನ್ಗಳ ಕಟ್ಟಿ 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 ಒಂದಿನ ಹಾರ್ಟ್ ಅಟ್ಯಾಕ್ ಆಗಿ ನಾವೇ ಬಂದ್ಬಿಡ್ತೀವಿ. ಆ ಟೈಮಲ್ಲಿ ಈ ವಿಮೆ ಕಂಪ್ನಿಯವ್ರು ಬರ್ತಾರೆ, ಇನ್ಸೂರೆನ್ಸ್ನವ್ರು. ನೋಡಿ ಅಮ್ಮ, 2 ದಿನಗಳ ಹಿಂದೆ ನಿಮ್ಮ ಯಜಮಾನ್ರು ವಿಮೆನ ಕ್ಯಾನ್ಸಲ್ ಮಾಡಿದರು, ಸೊ ನಿಮಗೆ ದುಡ್ಡು ಕೊಡೋಕ್ಕಾಗಲ್ಲ ಅಂತೇಳಿ ಹೋಗ್ಬಿಡ್ತಾರೆ. ಇಷ್ಟೇ. ಅದಕ್ಕೆ ಈ ಮಕ್ಕಳು ಹುಡ್ತಾನೆ ಹೇಳ್ತಿರ್ತಾರೆ, ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಮುಂದೆ ಜೀವನ ಪರ್ಯಂತ ಅದೇ ಅಂತ.